ನಮಸ್ತೆ ಎಲ್ಲರಿಗೂ. ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ನ ಪತ್ರಿಕೆಯಾಗಿದ್ದಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ಭಾಗವಾಗಿದ್ದಿರ್ತಕ್ಕಂಥ ವಿಷಯವಾಗಿದ್ದಿರ್ತಕ್ಕಂಥ ಟ್ರೈನಿಂಗ್ ಬಗ್ಗೆ ಚರ್ಚೆ ಮಾಡ್ತೀವಿ. ಟ್ರೈನಿಂಗ್ ಅಥವಾ ತರಬೇತಿ ಎನ್ನುವ ವಿಷಯದಲ್ಲಿ ನಾನು ಪ್ರಮುಖವಾಗಿ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಬಗ್ಗೆ ಚರ್ಚೆ ಮಾಡ್ತೀನಿ, ತರಬೇತಿಯ ಅರ್ಥದ ಬಗ್ಗೆ ಚರ್ಚೆ ಮಾಡ್ತೀನಿ, ತರಬೇತಿಯ ವಿವಿಧ ವ್ಯಾಖ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ, ತರಬೇತಿಯ ಹಂತಗಳ ಬಗ್ಗೆ ಚರ್ಚೆ ಮಾಡ್ತೀನಿ, ಕೊನೆಯ ಮಾತುಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ತರಬೇತಿಯ ಕಲ್ಪನೆಯು 21ನೇ ಶತಮಾನಕ್ಕೆ ಹೊಸತೇನಲ್ಲ. ಅದು ಮಾನವ ನಾಗರಿಕತೆಯ ಆರಂಭಿಕ ಹಂತದಿಂದಲೂ ವಿಕಸನಗೊಂಡಿತು ಮತ್ತು ಕ್ರಮೇಣ ಇದು ಇಂದಿನ ಅತ್ಯಾಧುನಿಕ ಪ್ರಕ್ರಿಯೆಯಲ್ಲಿ ಪರಿಷ್ಕರಿಸಲ್ಪಟ್ಟಿದೆ. ಅಪ್ರೆಂಟಿಸ್ಶಿಪ್ಗಳು ಮೊದಲ ತರಬೇತಿ ಅಭ್ಯಾಸಗಳಲ್ಲಿ ಒಂದಾಗಿದ್ದು, ವಿಶೇಷವಾಗಿ ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಸಲ್ಪಟ್ಟವು. ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಉದ್ಯೋಗ ಸ್ಥಳದಲ್ಲಿ ತರಬೇತಿ, ನಿಯರ್ ಜಾಬ್ ಟ್ರೈನಿಂಗ್ ಎಂದು ಅರ್ಥೈಸಲ್ಪಟ್ಟ ವೆಸ್ಟಿಬಲ್ ತರಬೇತಿಯು ಕಾರ್ಖಾನೆಯೊಳಗೆ ನಡೆಯಲ್ಪಟ್ಟ ಒಂದು ತರಬೇತಿಯ ಚಟುವಟಿಕೆಯಾಯಿತು. ಇದು 1910ರ ದಶಕದಲ್ಲಿ ಮನೋವೈದ್ಯ ಡಾಕ್ಟರ್ ಜಾಕೋಬ್ ಮರೇನೋ ಅವರು ರೂಪಿಸಿದ ರೋಲ್ ಪ್ಲೇಯಿಂಗ್ ತಂತ್ರದಿಂದ ಪ್ರೇರೇಪಿತವಾಗಿದ್ದು, ಉದ್ಯೋಗಿಗಳನ್ನು ಕೆಲಸದ ಸ್ಥಳದಲ್ಲಿ ಎದುರಾಗುವಂತಹ ಪರಿಸ್ಥಿತಿಯಲ್ಲಿ ಇರಿಸುವ ಮೂಲಕ ತರಬೇತಿ ನೀಡುವ ಹೊಸ ವಿಧಾನವಾಯಿತು. ಆದರೆ ನಿಯಂತ್ರಿತ ಪರಿಸರದಲ್ಲಿ ಅದು ಅವರ ಜೀವನಕ್ಕೆ ಯಾವುದೇ ಅಪಾಯವನ್ನು ಉಂಟು ಮಾಡುವುದಿಲ್ಲ. 2ನೇ ಮಹಾಯುದ್ಧದ ಕಾಲದಲ್ಲಿ ಜನಪ್ರಿಯವಾಗಿದ್ದ ಉದ್ಯೋಗ ಸೂಚನಾ ತರಬೇತಿ, ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್, ನಿರ್ದಿಷ್ಟವಾಗಿ ರಕ್ಷಣಾ ಘಟಕಗಳಲ್ಲಿನ ಮೇಲ್ವಿಚಾರಕರಿಗೆ ವಿನ್ಯಾಸಗೊಳಿಸಲಾಗಿದ್ದು, ಈ ತರಬೇತಿ ತಂತ್ರವನ್ನು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳಲಾಯಿತು. ತಂತ್ರಜ್ಞಾನ ತ್ವರಿತವಾಗಿ ಮುಂದುವರಿದಂತೆ ಮತ್ತು ಆಧುನೀಕರಿಸಲ್ಪಟ್ಟಂತೆ ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಚಾನೆಲ್ಗಳ ಮೂಲಕ ಹೆಚ್ಚಿನ ಜ್ಞಾನ ಮತ್ತು ಹೊಸ ಕೌಶಲ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ಈಗ ತರಬೇತಿ ಅರ್ಥ ಬಗ್ಗೆ ಚರ್ಚೆ ಮಾಡೋಣ. ತರಬೇತಿಯನ್ನು ಲ್ಯಾಟಿನ್ ಪದ ಟ್ರೆಹರೆ ಇಂದ ಪಡೆಯಲಾಗಿದೆ. ಇದರ ಅರ್ಥ ಎಳೆಯುವುದು ಎಂದು. ತರಬೇತಿಯು ಪ್ರಶಿಕ್ಷಣಾರ್ಥಿಯ ಸಾಮರ್ಥ್ಯ, ಉತ್ಪಾದಕತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುವ ನಿರ್ದಿಷ್ಟ ಗುರಿಗಳನ್ನು ಹೊಂದಿದೆ. ಸರಳ ಪದಗಳಲ್ಲಿ, ತರಬೇತಿಯಿಂದಾಗಿ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟ ಕೌಶಲ್ಯ ಅಥವಾ ನಡವಳಿಕೆಯನ್ನು ಕಲಿಸುವ ಪ್ರಕ್ರಿಯೆಯಾಗಿದೆ. ಈಗ ಅದರ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ. ಡೇಲ್ ಬೀಚ್ ಹೇಳ್ತಾರೆ, ತರಬೇತಿ ಜನರು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜ್ಞಾನ ಮತ್ತು ಅಥವಾ ಕೌಶಲ್ಯವನ್ನು ಕಲಿಯುವ ಸಂಘಟಿತ ಕಾರ್ಯವಿಧಾನ ಎಂದು ವ್ಯಾಖ್ಯಾನಿಸುತ್ತಾರೆ. ಡೇಲ್ ಬೀಚ್ ಡಿಫೈನ್ಸ್ ಟ್ರೈನಿಂಗ್ ಆಸ್ ದ ಆರ್ಗನೈಸ್ಡ್ ಪ್ರೊಸೀಜರ್ by which people learn knowledge and or skill for a definite purpose. ಎಡ್ವಿನ್ ಫ್ಲಿಪೋ ಪ್ರಕಾರ, ತರಬೇತಿಯು ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲು ನೌಕರನ ಕೌಶಲ್ಯವನ್ನು ಹೆಚ್ಚಿಸುವ ಕ್ರಿಯೆ ಎಂದಿದ್ದಾರೆ. ಟ್ರೈನಿಂಗ್ ಇಸ್ ದ ಆ್ಯಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಸ್ಕಿಲ್ಸ್ ಆಫ್ ಎನ್ ಎಂಪ್ಲಾಯ್ ಫಾರ್ ಡೂಯಿಂಗ್ ಎ ಪರ್ಟಿಕ್ಯುಲರ್ ಜಾಬ್. ಗ್ಯಾರಿ ಡೆಸ್ಲರ್ ಪ್ರಕಾರ, ತರಬೇತಿಯು ಹೊಸ ಉದ್ಯೋಗಿಗಳಿಗೆ ತಮ್ಮ ಕೆಲಸಗಳನ್ನು ನಿರ್ವಹಿಸಲು ಅಗತ್ಯವಾದ ಮೂಲಭೂತ ಕೌಶಲ್ಯಗಳನ್ನು ಕಲಿಸುವ ಪ್ರಕ್ರಿಯೆಯಾಗಿದೆ. ಅಕಾರ್ಡಿಂಗ್ ಟು ಗ್ಯಾರಿ ಡೆಸ್ಲರ್, ಟ್ರೈನಿಂಗ್ ಇಸ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ನ್ಯೂ ಎಂಪ್ಲಾಯೀಸ್ ದ ಬೇಸಿಕ್ ಸ್ಕಿಲ್ ದ ನೀಡ್ ಟು ಪರ್ಫಾರ್ಮ್ ದೇರ್ ಜಾಬ್ಸ್. ಜಾಕ್ ಹೆಲರೋನ್ ಪ್ರಕಾರ, ತರಬೇತಿ ಎಂದರೆ ಸಮಸ್ಯೆ ಪರಿಹರಿಸುವಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನು ರವಾನಿಸುವ ಮತ್ತು ಸ್ವೀಕರಿಸುವ ಕ್ರಿಯೆ. Training is the process of transmitting and receiving information related to problem solving. ಈಗ ತರಬೇತಿಯ ವಿವಿಧ ಹಂತಗಳ ಬಗ್ಗೆ ಚರ್ಚೆ ಮಾಡೋಣ. ತರಬೇತಿಯ ವಿವಿಧ ಹಂತಗಳಲ್ಲಿ ಮೊದಲನೇ ಹಂತ, ತರಬೇತಿ ಅಗತ್ಯವಿದೆಯೇ ಎಂದು ನಿರ್ಧರಿಸಬೇಕಾಗಿರುವುದು. ಡಿಸೈಡ್ ಇಫ್ ಟ್ರೈನಿಂಗ್ ಇಸ್ ನೀಡೆಡ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಹಾಗೂ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅಧಿಕಾರಸ್ಥರ ಜ್ಞಾನ, ಕೌಶಲ್ಯಗಳು, ವರ್ತನೆಗಳು ಮತ್ತು
ನಡವಳಿಕೆಯ ವಿಷಯದಲ್ಲಿ ಏನು ಮತ್ತು ಏನಾಗಿರಬೇಕು ಎಂಬುದರ ನಡುವೆ ಅಂತರವಿರುತ್ತದೆ. ಈ ಅಂತರವನ್ನು ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಈ ಸಮಸ್ಯೆ ಸಾಮಾನ್ಯವಾಗಿ ಅಪೇಕ್ಷಿತ ಕಾರ್ಯಕ್ಷಮತೆ ಮತ್ತು ನಿಜವಾದ ಕಾರ್ಯಕ್ಷಮತೆ ನಡುವೆ ವ್ಯತ್ಯಾಸವಿದ್ದಾಗ ಸಂಭವಿಸುತ್ತದೆ. ಅಗತ್ಯತೆಗಳನ್ನು ಗುರುತಿಸುವ ಪ್ರಕ್ರಿಯೆಯು ತರಬೇತಿ ಸಮಸ್ಯೆಗೆ ತರಬೇತಿ ಕಾರ್ಯಕ್ರಮ ಹೊಂದಿಕೆಯಾಗುವಂತೆ ಖಚಿತಪಡಿಸುತ್ತದೆ. ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ, ಯಾವ ರೀತಿಯ ತರಬೇತಿ ಅಗತ್ಯವಿದೆ. ಡಿಟರ್ಮೈನ್ ವಾಟ್ ಟೈಪ್ಸ್ ಆಫ್ ಟ್ರೈನಿಂಗ್ ಇಸ್ ನೀಡೆಡ್. ತರಬೇತಿ ಕಾರ್ಯಕ್ರಮವು ಅದರ ತರಬೇತಿ ವಿಧಾನಗಳನ್ನು ಎಚ್ಚರಿಕೆಯಿಂದ ಆರಿಸಿದಾಗ ಯಶಸ್ಸಿನ ಉತ್ತಮ ಅವಕಾಶವನ್ನು ಹೊಂದಿರುತ್ತದೆ. ತರಬೇತಿ ವಿಧಾನವು ತರಬೇತುದಾರನ ವಿಷಯವನ್ನು ತಲುಪಿಸಲು ಬಳಸುವ ತಂತ್ರವಾಗಿದೆ. ಇದರಿಂದಾಗಿ ತರಬೇತಿ ಪಡೆಯುವವರು ಉದ್ದೇಶವನ್ನು ಸಾಧಿಸುತ್ತಾರೆ. ತರಬೇತುದಾರನು ವಿವಿಧ ರೀತಿಯ ತರಬೇತು ವಿಧಾನಗಳು ಲಭ್ಯವಿದೆ. ಸಾಮಾನ್ಯವಾಗಿ ಬಳಸುವ ವಿಧಾನಗಳೆಂದರೆ ಬೋಧಕ ಪ್ರಸ್ತುತಿ ಅಥವಾ ಇನ್ಸ್ಟ್ರಕ್ಟರ್ ಪ್ರೆಸೆಂಟೇಷನ್, ಗುಂಪು ಚರ್ಚೆ, ಗ್ರೂಪ್ ಡಿಸ್ಕಷನ್, ಪ್ರದರ್ಶನ, ಡೆಮಾನ್ಸ್ಟ್ರೇಷನ್, ನಿಯೋಜಿತ ಓದುವಿಕೆ, ಅಸೈನ್ಡ್ ರೀಡಿಂಗ್, ಅಭ್ಯಾಸ, ಎಕ್ಸಸೈಸಸ್, ಉದಾಹರಣಾ ಪರಿಶೀಲನೆ, ಕೇಸ್ ಸ್ಟಡಿ, ರೋಲ್ ಪ್ಲೇ, ಕ್ಷೇತ್ರ ಭೇಟಿ ಮತ್ತು ಅಧ್ಯಯನ ಪ್ರವಾಸ, ಫೀಲ್ಡ್ ವಿಸಿಟ್. ಇವೆಲ್ಲವನ್ನು ಕೂಡ ಯಾವ ರೀತಿಯ ತರಬೇತಿ ಅಗತ್ಯವಿದೆ ಅಂತ ನಿರ್ಧರಿಸಬೇಕಾದ್ರೆ ಬಳಸ್ತೀವಿ. ಮೂರನೇದಾಗಿ ಬೇಕಾಗಿರ್ತಕ್ಕಂಥ ಹಂತ ಏನು ಅಂತೇಳಿದರೆ, ಐಡೆಂಟಿಫೈಯಿಂಗ್ ಗೋಲ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್. ಗುರಿ ಮತ್ತು ಉದ್ದೇಶಗಳನ್ನು ಗುರುತಿಸುವುದು ತರಬೇತಿ ಕಾರ್ಯಕ್ರಮದಲ್ಲಿ ಇದು ಪ್ರಮುಖ ಭಾಗವಾಗಿದೆ. ಏನು ಕಲಿಸಲ್ಪಡುತ್ತದೆ ಮತ್ತು ಹೇಗೆ ಕಲಿಸಲ್ಪಡುತ್ತದೆ ಎಂಬುದನ್ನು ನಿರ್ದಿಷ್ಟಪಡಿಸಬೇಕು. ಇದು ತರಬೇತಿಗೆ ಚೌಕಟ್ಟು ಮತ್ತು ಅಡಿಪಾಯವನ್ನು ಒದಗಿಸುತ್ತದೆ. ನಾಲ್ಕನೇ ಹಂತ ತರಬೇತಿಯನ್ನು ಅನುಷ್ಠಾನಗೊಳಿಸುವುದು. ತರಬೇತಿ ಕಾರ್ಯಕ್ರಮದ ಯೋಜನಾ ಹಂತ ಪೂರ್ಣಗೊಂಡ ನಂತರ ಕೋರ್ಸನ್ನು ಕಾರ್ಯಗತಗೊಳಿಸುವ ಸಮಯ. ತರಬೇತಿ ಅನುಷ್ಠಾನವು ತರಬೇತುದಾರನು ತರಬೇತಿ ಯೋಜನೆಯನ್ನು ಸಕ್ರಿಯಗೊಳಿಸುವ ಹಂತವಾಗಿದೆ, ಅಥವಾ ಇದು ತರಬೇತಿ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರುವ ಪ್ರಕ್ರಿಯೆಯಾಗಿದೆ. ತರಬೇತಿ ಕಾರ್ಯಕ್ರಮವನ್ನು ಜಾರಿಗೆ ತರುವ ಮೊದಲ ಹೆಜ್ಜೆ ಪ್ರಚಾರ ನೀಡುವುದಾಗಿದೆ. ತರಬೇತಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರ ನೀಡಬೇಕು. ಮುಂದಿನ ಹಂತವೆಂದರೆ ಲಭ್ಯವಿರುವ ಸಂಪನ್ಮೂಲಗಳಾದ ಕೋರ್ಸಿಗೆ ಸಾಕಷ್ಟು ಹಣ ಮತ್ತು ಆಹಾರ, ವಸತಿ, ಸಾರಿಗೆ ಮತ್ತು ಮನೋರಂಜನಾ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡುವುದು. ಪ್ರೋಗ್ರಾಮನ್ನು ಸುಗಮವಾಗಿ ನಡೆಸಲು ಈ ಎಲ್ಲ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕು ಮತ್ತು ಸಂಯೋಜಿಸಬೇಕು. ಕೊನೆಯದಾಗಿ ತರಬೇತಿ ಹಂತ ಇದ್ದಿರ್ತಕ್ಕಂಥದ್ದು ತರಬೇತಿಯ ಕಾರ್ಯಕ್ರಮದ ಮೌಲ್ಯಮಾಪನೆ ಅಥವಾ ಇವ್ಯಾಲ್ಯೂಯೇಷನ್ ಆಫ್ ದಿ ಟ್ರೈನಿಂಗ್ ಪ್ರೋಗ್ರಾಮ್. ತರಬೇತಿ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡಬೇಕಾದರೆ 4 ಮಾನದಂಡಗಳನ್ನು ಕಿರ್ಕ್ಪ್ಯಾಟ್ರಿಕ್ ಅನ್ನುವ ವಿದ್ವಾಂಸ ಸೂಚಿಸಿದ್ದಾರೆ. ಅವುಗಳೆಂದರೆ ಪ್ರತಿಕ್ರಿಯೆ ಮೊದಲನೇದು, ಎರಡನೇದು ಕಲಿಕೆ, ಮೂರನೇದು ನಡವಳಿಕೆ ಮತ್ತು ನಾಲ್ಕನೇದು ಫಲಿತಾಂಶ. ತರಬೇತಿ ಮಾನದಂಡದ ವಿಭಿನ್ನ ಅಂಶಗಳನ್ನು ಅಳೆಯಲು ಪ್ರತಿಯೊಂದು ಮಾನದಂಡಗಳನ್ನು ಬಳಸಲಾಗುತ್ತದೆ. ವಿಷಯ, ವಿಧಾನಗಳು, ಅವಧಿ, ತರಬೇತಿದಾರರು, ಸೌಲಭ್ಯಗಳು ಮತ್ತು ನಿರ್ವಹಣೆಯ ವಿಷಯದಲ್ಲಿ ತರಬೇತುದಾರರು ಕಾರ್ಯಕ್ರಮವನ್ನು ಹೇಗೆ ಇಷ್ಟಪಟ್ಟಿದ್ದಾರೆ ಎಂಬುದನ್ನು ಪ್ರತಿಕ್ರಿಯೆ ಅಳೆಯುತ್ತದೆ. ತರಬೇತಿ ಸಮಯದಲ್ಲಿ ತರಬೇತಿ ಪಡೆಯುವವರ ಕೌಶಲ್ಯ ಮತ್ತು ಜ್ಞಾನ ಕರಗತವಾಗುವುದನ್ನು ನಡವಳಿಕೆ ಮಾನದಂಡದ ಮೂಲಕ ಮಾಡಬಹುದು. ನೈಜ ಕ್ಷೇತ್ರದ ಸನ್ನಿವೇಶಗಳಿಗೆ ತರಬೇತಿ ಪಡೆದವರು ತಮ್ಮ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಅನ್ವಯಿಸಲು ಸಾಧ್ಯವಾಯಿತು ಎಂಬುದು ನಡವಳಿಕೆಗೆ ಸಂಬಂಧಿಸಿದೆ. ಒಟ್ಟಾರೆಯಾಗಿ ಸಂಸ್ಥೆಯ ಮೇಲೆ ಕಾರ್ಯಕ್ರಮದ ಸ್ಪಷ್ಟವಾದ ಪ್ರಭಾವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಫಲಿತಾಂಶವನ್ನು ವಿಶ್ಲೇಷಿಸಬಹುದು. ಕೊನೆಯದಾಗಿ ಉಪಸಂಹಾರ. ತರಬೇತಿ ಆಡಂಬರದ ಕಲ್ಪನೆಯಲ್ಲ. ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನೀಡುವ ಮೂಲಕ ಜಾಗತೀಕರಣದ ಯುಗದಲ್ಲಿ ಭಾಗವಹಿಸಬೇಕಾದರೆ ಅದು ಅವಶ್ಯಕವಾಗಿದೆ. ತರಬೇತಿ ಎಂದರೆ ನೌಕರನಿಗೆ ಕೆಲಸವನ್ನು ಪರಿಣಾಮಕಾರಿಯಾಗಿ, ಕೌಶಲ್ಯದಿಂದ ಮತ್ತು ಗುಣಾತ್ಮಕವಾಗಿ ಮಾಡಲು ಅಗತ್ಯವಿದ್ದ ಕೌಶಲ್ಯಗಳನ್ನು ಒದಗಿಸುವ ಪ್ರಕ್ರಿಯೆ. ನೌಕರರ ತರಬೇತಿ ನಿರಂತರವಲ್ಲ, ಆದರೆ ಇದು ನಿಯತಕಾಲಿಕವಾಗಿರುತ್ತದೆ ಮತ್ತು ನಿಗದಿತ ಸಮಯದಲ್ಲಿ ನೀಡಲಾಗುತ್ತದೆ. ಸಾಮಾನ್ಯವಾಗಿ
ಸಂಬಂಧಿತ ಕ್ಷೇತ್ರ ಅಥವಾ ಉದ್ಯೋಗದಲ್ಲಿ ಪರಿಣಿತಿ ಅಥವಾ ವೃತ್ತಿಪರರಿಂದ ತರಬೇತಿಯನ್ನು ನೀಡಲಾಗುತ್ತದೆ. ಇಷ್ಟು ಸಮಯ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.